ನಾವು ಇಲ್ಲಿಂದನೇ ಮಾಡ್ಬೋದು, ಸಿಸ್ಟಮ್ ಆಪ್ರೇಟ್ ಮಾಡ್ಬೋದು. ಅಲ್ಲಿ ಫೈರ್ ಆಗಿದೆ ಅಂತಂದರೆ ಫಸ್ಟ್ ಟ್ರಾನ್ಸ್ಫಾರ್ಮರ್ ಟ್ರಿಪ್ ಮಾಡ್ಕೋಬೇಕು, ನಮ್ಮ ಬ್ರೇಕರ್ ಸೆಟಪ್ ಮಾಡಿರಬೇಕು. ಸೊ ಅವಾಗ ಈ ಗ್ಲಾಸ್ ಬ್ರೇಕ್ ಮಾಡಿ ಆನ್ ಮಾಡಿದ್ರೆ ಸಿಸ್ಟಮ್ ಆಪ್ರೇಟ್ ಆಗುತ್ತೆ. ಒಂದು ವೇಳೆ ಇದು ಆಗಿಲ್ಲ ಅಂತಂದರೆ ನಾವು ಆನ್ ಮಾಡಿದ್ರೆ ಯಾವುದೂ ಇಲ್ಲ, ಆಪ್ರೇಟ್ ಆಗುತ್ತೆ. ಸರಿ, ಅಲ್ಲಿ ನೋಡೋಣ ಈಗ ಎಲ್ಲ ಸಲ ನಿಮಗೆ ಆ್ಯಕ್ಚುಲಿ ನಿಮಗೆ ಯಾವ ಅಡಿಷನ್ ಸ್ಪೆಷಲ್ ಏನು ಬಂದಾಗ ಗೊತ್ತಿಲ್ಲ. ಆ್ಯಕ್ಚುಲಿ ಈ ರೀತಿ ಇರಬಾರ್ದು, ಶಾಂಪ್ ಆಫ್ ಇರಬೇಕು. ಹೇಳು ಈಗ ನೋಡಿ, ನಾವೇನು ಮಾಡ್ತೀವಿ, ಟ್ರಾನ್ಸ್ಫಾರ್ಮರ್ ಟ್ರಿಪ್ ಮಾಡೋದು ಫಸ್ಟ್. ಟ್ರಾನ್ಸ್ಫಾರ್ಮರ್ ಟ್ರಿಪ್ ಮಾಡ್ತೀವಿ, ಆಮೇಲೆ CTRನ್ನು ಎಲೆಕ್ಟ್ರಿಕಲ್ ಆಫ್ ಹಾಕೋತಾರೆ. ಕರೆಕ್ಟಾಗಿ ಆಮೇಲೆ ಇಲ್ಲಾದರೂ ಕೂಡ ನೋಡಿ, ಇನ್ಸೆಟ್ ಲಾಕಿಂಗ್ ಪಿನ್ 1, ಲಾಕಿಂಗ್ ಪಿನ್ 2, ಐಸೋಲೇಟ್ ಮೆಕ್ಯಾನಿಕಲ್, ಸಿಸ್ಟಮ್ ಮೆಕ್ಯಾನಿಕಲ್ ಎರಡು ಇಲ್ಲಿ. ಬಿಫೋರ್ ಟೇಕಿಂಗ್ ಔಟೇಜ್ ಆನ್ ಟ್ರಾನ್ಸ್ಫಾರ್ಮರ್ ಡ್ಯೂರಿಂಗ್ ಮೇಂಟೆನೆನ್ಸ್ ಆನ್ ಟ್ರಾನ್ಸ್ಫಾರ್ಮರ್ ಆರ್ ಸಿಸ್ಟಮ್, ಟ್ರಾನ್ಸ್ಫಾರ್ಮರ್ದೇ ರಿಲೇಟ್ ಆಗಲಿ CTR ರಿಲೇಟ್ ಆಗಲಿ, ಅವಾಗ ಏನು ಮಾಡ್ಬೇಕು ನಾವು ಎರಡು ಲಾಕ್ ಮೆಕ್ಯಾನಿಕಲ್ಲಿ ಲಾಕ್ ಹಾಕೋಬೇಕು. ಆಮೇಲೆ ಟ್ರಿಪ್ಪಿಂಗ್ ಆನ್ ಟ್ರಾನ್ಸ್ಫಾರ್ಮರ್, ಟ್ರಿಪ್ಪಿಂಗ್ ಆದಮೇಲೆ ಟ್ರಾನ್ಸ್ಫಾರ್ಮರ್ ಟ್ರಿಪ್ ಮಾಡಿದ್ರೆ ಸೊ ಅವಾಗ ಎಲೆಕ್ಟ್ರಿಕಲ್ ಅಲ್ಲಿ ಹಾಕೋಬೇಕು. ಆಮೇಲೆ ಇಲ್ಲಿ ಮೆಕ್ಯಾನಿಕಲ್ ಲಾಕ್ ಮುಕ್ಕೋಡಲ್ಲಿ ಮೆಕ್ಯಾನಿಕಲ್ ಲಾಕ್ ಹಾಕೋಬೇಕು. ಫಸ್ಟು ಇದು ಆಲ್ಟರ್ನೇಟ್ ಮೆಕ್ಯಾನಿಸಮ್, ಇದು ಕ್ಲೋಸ್ ಆಗಿದೆ, ಇವಾಗ ಅಲ್ಲಿ ಕ್ಲೋಸ್ ಇಂಡಿಕೇಶನ್ ಇದೆ. ಈಗ ಇದೇ ಕೆಳಗಡೆ ಬೀಳಿಸಿದ್ರೆ ಏನಾಗುತ್ತೆ, ಓಪನ್ ಬರುತ್ತೆ, ಅಲ್ಲಿ ಆಲ್ಟರ್ನೇಟ್ ಒಂದು ಓಪನ್ ಅಂತ ಬರುತ್ತೆ. ಸೊ ಅವಾಗ ಕ್ಲೋಸ್ ಇದ್ದದ್ದು ಹೋಗ್ಬಿಡುತ್ತೆ, ಸರಿನಾ? ಸೊ ಇವಾಗ ನೋಡಿರಿ, ನಾನು ಲಾಕಿಂಗ್ ಪಿನ್ ಯಾವ ರೀತಿ ಮಾಡ್ತಾ ಇದ್ದೀನಿ ತಗೊಂಡು ಇಲ್ಲಿ ಹಾಕ್ಬೇಕು ಅಷ್ಟೇ. ನೋಡಿ, ಇಲ್ಲ ಈ ಬ್ಯಾಕ್ ಸೈಡ್ ಹೋಗಿ ಇಲ್ಲಿ ಥ್ರೆಡಿಂಗ್ ಆಗ್ತಾ ಇದೆ ನೋಡಿ, ಬರೋದಿಲ್ಲ. ಆಮೇಲೆ ಇಲ್ಲೊಂದು ಸೆಕೆಂಡ್, ಈಗ ನಾವು ನೈಟ್ರೋಜನ್ ಇಲ್ಲಿ ಬ್ಯಾಕ್ ಸೈಡ್ ಇದೆ ನೋಡಿ, ಇದು ವೇಟ್ ನೋಡಿ ಅಷ್ಟೇ. ಇದೇ ಥ್ರೆಡಿಂಗ್ ಇಲ್ಲ, ಇದು ಮುಟ್ಟಂಗಿಲ್ಲ ಅಲ್ಲ. ಇಲ್ಲ ಇದು ಮುಟ್ಟದ ಅಂದರೆ ನಮಗೆ ಏನು ಅಂದರೆ ಈ ರೀತಿ ನಾವು ಇದು ಮಾಡಬಾರ್ದು ಅಷ್ಟೇ. ಮೂಮೆಂಟ್ ಯಾವಾಗ ಮಾಡ್ತೀರಾ ನೀವು? ಬಟ್ ಅದು ಮುಟ್ಟಕ್ಕೆ ಹೋಗ್ಬೇಡಿ. ನಮಗೆ ಪ್ರೆಷರ್ ನೋಡಿ ಎಷ್ಟು ನಾನು ಇದರಿಂದ ಮಾಡಿದೆ ನೋಡಿ, ಈ ರೀತಿ ಮಾಡಿದಾಗ ಮಾತ್ರ ಬರುತ್ತೆ. ಓಕೆ, ಮಾಡಿದ್ರೆ ಏನಾಗಲ್ಲ ಅದು ನೋಡಿ. ಇವಾಗ ನೋಡಿ, ಮೆಕ್ಯಾನಿಕಲ್ ಲಾಕ್ ಮಾಡಿದ್ರೆ ಅಲ್ಲಿನೂ ಸೇಫ್ ಇದ್ದೀರಾ, ಇಲ್ಲಿನೂ ಸೇಫ್ ಇದ್ದೀರಾ. ಈಗ ನೋಡಿ, ಕೆಳಗಡೆ ಬೀಳುತ್ತಾ ಈಗ? ಹಾಂ ನೋಡಿ, ಇಲ್ಲ ನೋಡಿ, ಬೀಳುತ್ತಾ? ಇಲ್ಲ, ಯಾಕಂದ್ರೆ ನಾವು ಎರಡು ಮೆಕ್ಯಾನಿಕಲ್ ಲಾಕ್ ಮಾಡಿದ್ವಿ, ನಾವು ಸೇಫ್ ಇದ್ದೀವಿ. ಈಗ ಅಲ್ಲಿನೂ ಎಲೆಕ್ಟ್ರಿಕಲ್ ಆಫ್ ಹಾಕಿದ್ವಿ, ಅಲ್ಲಿನೂ ಸೇಫ್ ಇದ್ದೀವಿ. ಈಗ ಯಾವ ರೀತಿನೂ ಟ್ರಿಪ್ಪಿಂಗ್ ನೋಡ್ಕೊಳ್ಳಿ, ಯಾವುದನ್ನು ಅಂದರೆ ಇದು ಸಕ್ಕಾಗುತ್ತೆ ಇದರಿಂದ ನಡೀತದೆ ಅಷ್ಟೇ. 3 ಸಿಗ್ನಲ್ ಬಂದಾಗ ಅದು ಹೇಳ್ಕೊಳ್ತೆ, ಅವಾಗ ಕೆಳಗೆ ಬೀಳುತ್ತೆ. ಇವಾಗ ನೋಡಿ, AC ಸಪ್ಲೈ ಮಾತ್ರ ನಿಮ್ಗೆ ಲ್ಯಾಂಪಿಗೆ ಬರುತ್ತೆ, ಲ್ಯಾಂಪು ಮತ್ತು ಫಿಲ್ಟರ್ ನೋಡಿ ಇದ್ದಾಗ ಇಲ್ಲೇ ಮೆಕ್ಯಾನಿಕಲ್ ಆಗ್ತದೆ. ಈಗ ನಮಗೆ ಇನ್ನೊಂದು ನಾವು ಎಲ್ಲ ಅಲ್ಲಿ ಹೇಳಿದೆ, ಎಕ್ಸ್ಪ್ಲೇನ್ ಮಾಡಿದೆ. ಈಗಿನ ನಾವು ಫೈರ್ ಆದಾಗ ನಮಗೆ DC-ನೇ ಹೋಗ್ಬಿಡ್ತಪ್ಪ, ಕೆಲವು ಕೇಬಲ್ ಎಲ್ಲ ಬರ್ನ್ ಆಯಿತು, DC-ನೇ ಇಲ್ಲ. ಅವಾಗ ನಾವೇನು ಮಾಡೋದಂದರೆ, ಫೈರ್ ಕಾಣಿಸ್ತಾ ಇದೆ, ವಿಜುವಲಾಗಿ ಕಾಣಿಸ್ತಾ ಇದೆ ನಮಗೆ ಟ್ರಾನ್ಸ್ಫಾರ್ಮರ್ಗೆ, ಇಲ್ಲೇ ಬಂದ್ ಮಾಡಬೇಕು. ಇದು ನೋಡಿ, ಇಲ್ಲಿ ಲಿವರ್ ಇದೆಲ್ಲ, ಇನ್ನೊಂದು ಇಲ್ಲ ಅದು ಮುಟ್ಬೋದ. ಏನಾಗುತ್ತೆ ಮುಟ್ಟಿದ್ರೆ? ಏನಾಗಲ್ಲ. ನಮಗೆ ಇನ್ನೊಂದು ಏನಪ್ಪ ಅಂದರೆ, ನಾವು ಇದು ತಳಬಾರ್ದು, ತಳಿದ್ರೆ ಇದು ಹಿಂಗೆ ತಳಿದ್ರೆ ಆಪ್ರೇಟ್ ಆಗುತ್ತೆ, ಇದು ಹಿಂಗೆ ತಳಿದ್ರೆ ನೋಡಿ. ಆಯ್ತಾ ಗ್ಯಾಸ್? ಯಾಕಂದ್ರೆ ಲಾಕ್ ಆಗಿಲ್ಲ ಅಲ್ಲ ಮೆಕ್ಯಾನಿಸಮ್, ಅದಕ್ಕೆ ನೈಟ್ರೋಜನ್ ಇಂಜೆಕ್ಟ್ ಆಗಿದೆ. ಕ್ಲಿಯರ್ ಈಗ ನೀವೇ ಬಿಟ್ರಿ. ಈಗ ನಾವೇ ಟ್ರಾನ್ಸ್ಫಾರ್ಮಲ್ಲಿ ಇಂಜೆಕ್ಟ್ ಮಾಡಿದೆವು ಅಂತ ಈ ರೀತಿ ನಾನಲ್ಲಿ ಇವಾಗ ಇಂಜೆಕ್ಟ್ ಮಾಡ್ತಾ ನಾವು ಅಷ್ಟೇ ಏನು ಮಾಡಿದ್ವಿ, ಇಲ್ಲಿ ಕ್ಲೋಸ್ ಮಾಡಿದ್ದೀನಿ. ಇದು ಎರಡೇ ಹೋಯ್ತದೆ, ಎರಡನ್ನೂ ಮಾಡಬೇಕು. ಇದನ್ನು ಯಾಕೆ ಮಾಡಬೇಕು? ಇದು ಫಸ್ಟ್ ಇದು ಯಾಕೆ ಮಾಡಬೇಕು, ಆಯಿಲ್ ಡ್ರೈನ್ ಯಾಕೆ ಮಾಡಬೇಕು ಅಂದರೆ, ಟ್ರಾನ್ಸ್ಫಾರ್ಮರ್ಗೆ ನಾವು ಪ್ರೆಷರೈಸ್ ಆಗಿರುತ್ತಲ್ಲ ಅವಾಗ. ಸೊ ನಾವು ಪ್ರೆಷರ್ ಮಾಡಿದಾಗೆ ನೈಟ್ರೋಜನ್ ಇಂಜೆಕ್ಟ್ ಅಂದರೆ ಆ ಗ್ಯಾಪಲ್ಲಿ ಬಾಟಮಿಂದ ಹೋಗಿ ಒಂದು ಲೇಯರ್ ರೆಡಿ ಮಾಡುತ್ತೆ. ಇದು ಮಾಡೋದು ನಾವೇ ಮ್ಯಾನ್ಯಲ್ ಮಾಡಿದ್ರೆ 10% ಅಲ್ವಾ? 10%. ಹೌದೌದು, ಟ್ರಾನ್ಸ್ಫಾರ್ಮರ್ 10% ನೋಡಿ. 10% ಫುಲ್ ಎಲ್ಲ ಡ್ರೈನ್ ಔಟ್ ಆಗಲ್ಲ. ತೋರಿಸ್ತೀನಿ ಬನ್ನಿ. ಎಲ್ಲ
10% ಅಂತ ನೋಡಿ. ಫುಲ್ ನೀವು ಆಯಿಲ್ ಡ್ರೈನ್ ಆಗಲ್ಲ. ಆಯಿಲ್ ಎಲ್ಲಿ ಡ್ರೈನ್ ಆಗುತ್ತೆ ನೀವು ಬಾಟಮಲ್ಲಿ ಹಾಕಿದಾಗ ಮಾತ್ರ ಆಗುತ್ತೆ. ಲೆವೆಲ್ವರೆಗೆ ಬರುತ್ತೆ ಅಷ್ಟೇ. ಲೆವೆಲ್ಗೆ ಬಂದು ಸ್ಟಾಪ್ ಆಗಿಬಿಡುತ್ತೆ. ಡ್ರೈನೇ ಆಗಲ್ಲ. ಹೈಡ್ರೋಜನ್ ಸ್ಪೇಸ್ ಕೊಡೋಕ್ಕೆ ನಾವು 10% ಹೌದು. ಅಂದರೆ ಈ ಪೈಪ್ ಎಲ್ಲಿವರೆಗೆ ಅಲ್ಲಿವರೆಗೆ ಅಲ್ಲಿವರೆಗೆ ಅಷ್ಟೇ. ಆ ಲೆವೆಲ್ವರೆಗೆ ಬಂದು ಅಲ್ಲಿವರೆಗೆ ಬಂದಮೇಲೆ ನೈಟ್ರೋಜನ್ ಮತ್ತು ಇದರಲ್ಲಿ ಡಿಸ್ಚಾರ್ಜ್ ಆಗುತ್ತೆ. ಕೆಳಗಡೆಯಿಂದ ಇಂಜೆಕ್ಟ್ ಆಗುತ್ತೆ. ಇಲ್ಲಿಂದ ಇಂಜೆಕ್ಟ್ ಆಗಿರುತ್ತೆ. ಹಾಂ ಬಟ್ ಇಲ್ಲಿ ಓಪನ್ ಆಗಿರ್ತಾರೆ ಪೂರ್ತಿ ಪೈಪು. ಯಾವುದು ಈ ಪೈಪ್ ಓಪನ್ ಆಗಿರುತ್ತಲ್ವಾ? ಓಪನ್ ಆಗಿರುತ್ತೆ. ಅದೆಲ್ಲ ಬಂದು ಸ್ಟಾಪ್ ಆಗಿಬಿಡ್ತದೆ. ಗ್ಯಾಸ್ ಹೋಗ್ಬಿಡ್ತದೆ. ಗ್ಯಾಸ್ ಮೇಲ್ಗಡೆ ನಿಲ್ಲುತ್ತೆ ಅಷ್ಟೇ. ಗ್ಯಾಸ್ ಅಲ್ಲಿ ಸ್ಟಾಪ್ ಆಗಿಬಿಡ್ತದೆ. ಆ ಕಡೆ ಕ್ಲಿಯರ್ ಆಗುತ್ತಲ್ಲ. ಯಾಕಂದರೆ ಈಗ ವೈಂಡಿಂಗಲ್ಲಿ ನಾನು 6 ಅಂತ ಶಬ್ದ ಯೂಸ್ ಮಾಡಿದೆ. ನಾನು ವೈಂಡಿಂಗ್ ಪ್ರೈಮರ್ ವೈಂಡಿಂಗ್ ಸೆಕೆಂಡರಿ ವೈಂಡಿಂಗ್ ಸ್ಪಾರ್ಕ್ ಆಯ್ತು ಅಂತಂದರೆ ಎಲ್ಲಿ ಸ್ಪಾರ್ಕ್ ಆಗಿದೆ ಅಂದರೆ ಎಲ್ಲ ಕಡೆ ಒಳಗಡೆ ಹೋಗುತ್ತದೆ ನೈಟ್ರೋಜನ್. ಫುಲ್ಲು ಒಂಥರ ಸ್ಟೇರಿಂಗ್ ಇದು ಆಗುತ್ತೆ ಸೆಕ್ಷನಲ್ಲಿ. ಈಗ ಒಂದು ಒಳಗಡೆ ನೀರು ಒಂದು ಇದು ಇರ್ತದೆ ಕಡೆ ಕಮ್ಮಿ ಇದೆ. ಅದರೊಳಗೆ ಒಂದೇನೋ ಏರ್ ಬಿಟ್ಟು ನೋಡಿರಿ ಹೆಂಗೆ ಬರುತ್ತೆ. ಸೊ ಆ ರೀತಿ ಸ್ಟೇರಿಂಗ್ ಆ್ಯಕ್ಷನ್ ಆಗಿ ಒಳಗಡೆ ಫೈರ್ ಇರೋದ್ರಿಂದ ಕೂಡ ಪಂಚ್ ಆಗಿಬಿಡುತ್ತೆ. ಸೊ ಅವಾಗ ಒಂದು ಲೇಯರ್ ರೆಡಿ ಮಾಡ್ತೀವಿ. ಸೊ ಅವಾಗ ನಮಗೆ ಟ್ರಾನ್ಸ್ಫರ್ ನಾವು ಸೇವ್ ಮಾಡ್ತೀವಿ. ಫೋಮ್ ಥರ ಅದ್ರ ಮೇಲೆ ಫೋಮ್ ಥರ. ಸೊ ಅವಾಗ ಆಕ್ಸಿಜನ್ ಎಂಟ್ರಿ ಮಾಡ್ಬಿಡಂಗಿಲ್ಲ. ಅಂದರೆ ಆಕ್ಸಿಜನ್ ಯಾವಾಗ ಆಕ್ಸಿಜನ್ ಅಂದರೆ ನೀವು ಡಿಪ್ರೆಷರ್ ಆಯಿತು ಮುಗಿದೋಯ್ತು ನಮಗೆ ಮೇನ್ ಟ್ರಾನ್ಸ್ಫರ್. ಇಲ್ಲಾಂದರೆ ದೊಡ್ಡ ಪ್ರಮಾಣದಲ್ಲಿ ಫ್ಲಾಶೋರ್ ಆಗುತ್ತೆ. ಓಪನ್ ಆಯ್ತು ಆಮೇಲೆ ಪಿ ಆರ್ ವಿಯಿಂದ ಇದು ಆಗುತ್ತೆ. ಹಾಗೆ ಹೊರಗಡೆ ಬಂದುಬಿಡುತ್ತೆ. ಆಮೇಲೆ ಟ್ರಾನ್ಸ್ಫಾರ್ಮರ್ ಕ್ರ್ಯಾಕ್ ಆಗೋ ಕಂಡೀಷನ್ ಇರುತ್ತೆ. ಕ್ರ್ಯಾಕ್ ಆಗುತ್ತೆ. ICT ಟು 160 ಆಗುತ್ತೆ. ಕ್ರ್ಯಾಕ್ ಕಾಣಿಸುತ್ತೆ. ಆ ಥರ ಕ್ರ್ಯಾಕ್ ಆದರೆ ಓಪನ್ ಆದರೆ ಇದರಿಂದ ಏನು ಮಾಡಲಿಕ್ಕಾಗಲ್ಲ. ಫೈರ್ ಪಂಚ್ ಆಗುತ್ತೆ. ಹಾಂ ಫೈರ್ ಕ್ಲೋಸ್ ಆಗುತ್ತೆ. ಮೇಲ್ಗಡೆ ಕೇಸ್ ಮೇಲೆ ಸ್ಮೋಕ್ ಡಿಟೆಕ್ಟರ್ ಇರುತ್ತಲ್ಲ. ಆಗಕ್ಕಾಗುತ್ತೆ. ಅಲ್ಲ ಸರ್, ಮೇಲೆ ಒಂದು ಸ್ಮೋಕ್ ಡಿಟೆಕ್ಟರ್ ಥರ ಇದೆಲ್ಲ ಪ್ರೆಷರ್ ಆಗಿದ್ದು ಡ್ರೈನ್ ಮಾಡ್ತಾ ಇದ್ದಿಲ್ಲ. ಸಿಡಿಯರಿಂದ ಡ್ರೈನ್ ಆಗ್ತದಲ್ಲ, ಆ ಪ್ರೆಷರ್ ಇದಾಗಿದೆ. ಅಂದರೆ ಒಂದು ಲೆವೆಲ್ವರೆಗೂ ಇದಾಗುತ್ತೆ. ಮೇಲ್ಗಡೆ 10% ಮಾತ್ರ ಖಾಲಿ ಆಗುತ್ತೆ. ಹಾಂ ಸೊ ಅದ್ರ ಕೆಳಗಡೆ ಆಯಿಲ್ ಇರುತ್ತಲ್ವ, ಆಯಿಲ್ ಇರುತ್ತೆ. ಮೇಲೆ ಫೋಮ್ ಮೇಲ್ಗಡೆ ಆಯಿಲ್ ಇರುತ್ತೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಒಂದು ಲೇಯರ್ ರೆಡಿ ಮಾಡುತ್ತೆ ಆ ಗ್ಯಾಪಲ್ಲಿ. ಓಕೆ. ಸೊ ಇದು ಆ TCV ಇದೆಯಲ್ಲ, ಆ ಕ್ಲೋಸ್ ಮಾಡಿಬಿಡ್ತಾರೆ. ಹಾಂ 50-60 ಹೇಳ್ದಲ್ಲ, 50 to 60 ಲೀಟ್ರ್ ಪರ್ ಮಿನಿಟಲ್ಲಿ ಅದೇನಾಗುತ್ತೆ ಕ್ಲೋಸ್ ಮಾಡುತ್ತೆ. ಸೊ ಒಂದು ಐನೋಡ್ ಆದಾಗ ನೋಡೋಣ ಒಂದ್ಸಲ. ಆಯಿಲ್ ಹೋಗ್ಬಿಡುತ್ತೆ. 20 ಲೀಟ್ರ್ ಹೋಗುತ್ತೆ ಆಯಿಲ್. ಜಾಸ್ತಿ ಹೋಗುತ್ತೆ ಸರ್. 20-30 ಲೀಟ್ರ್ ಹೋಗುತ್ತೆ. ನೋಡೋಣ. ಖಾಲಿ ಈಗೆಲ್ಲರೂ ಒಬ್ರೊಬ್ರು ಅದು ಮೆಕ್ಯಾನಿಕಲಿ ಲಾಕ್ ಯಾವ ರೀತಿ ಮಾಡಬೇಕು. ಫೈರ್ ಆಚೆ ಆಗುತ್ತೆ. ಇದು ಫೈರ್ ಮೇನ್ ಟ್ಯಾಂಕಲ್ಲಿ ಈ ಟ್ಯಾಂಕಲ್ಲಿ ಆದರೆ ಮೇನ್ ಟ್ಯಾಂಕಲ್ಲಿ ಸೈಡ್ ಟೈರು ಮ್ಯಾಲ್ಗಡೆ ಯಾವಾಗ ಇರುತ್ತೆ ಪುಷಿಂಗ್ ಮತ್ತು ಆಯಿಲ್ ಬುಷಿಂಗಿನಲ್ಲಿ ಎಲ್ಲ ಎಸ್ಕಟ್ಸ್ ಎಲ್ಲ ಇದೆ. ಅದೇ ಸರ್. ಈಗ ಯಾವುದಾದ್ರೂ ಒಂದು ಕಡೆ ನೋಡಿ ಅಲ್ಲೇ ಆಗಿದೆ. ಅಲ್ಲಿ ಓಪನ್ ಆಯಿತು ಅಂತಂದ್ರೆ ಮೇಲ್ಗಡೆ ಫುಲ್ ಓಪನ್ ಆಗುತ್ತಲ್ವಾ? ಮೇಲ್ಗಡೆ ಆವಾಗ ಹಾಂ ಆವಾಗ ಈ ನೈಟ್ರೋಜನ್ ಹೊರಗಡೆ ಹೋಗುತ್ತಲ್ವಾ? ಟ್ರಾನ್ಸ್ಫಾರ್ಮರ್ ಒಳಗಡೆ ಅಷ್ಟೇ ಇರುತ್ತೆ. ಆಯಿಲ್ ಮಾತ್ರ ಸೇವಿಂಗ್ಸ್. ಹೈಡ್ರೋಜನ್ ಹೌದು. ಮೇಲೆ ಹೆಂಗೆ ಮಿಕ್ಸ್ ಮಾಡುತ್ತೆ. ಈಗ ಫೈರ್ ಆಗಿದೆ ಮೇಲ್ಗಡೆ, ಎಲ್ಲೋ ಫೈರ್ ಆಗಿದೆ ಅಂತ ಮೇಲ್ಗಡೆ ನಾವೇನು ಮಾಡಿದ್ವಿ, ಔಟ್ರ ಸೈಡ್ ಏನು ಮಾಡ್ತೀವಿ ನಾವು, ಬೇರೆ ನಿಮ್ದೆಲ್ಲ ಇದಿರುತ್ತಲ್ಲ ಎಕ್ಸ್ಟಿಂಗ್ವಿಷರ್ಸ್. ನಾವೇ ಎಕ್ಸ್ಟಿಂಗ್ ಮೇಲೆ ಹತ್ತಲಿಕ್ಕೆ ಆಗಲ್ಲ ಸರ್. ಇಲ್ರಿ, ಇಲ್ಲಿಂದ ಅಲ್ಲಿ ಆ ಬಿಲ್ಡಿಂಗಲ್ಲಿ ಮೇಲೆ ಹೊಡಿತಾರೆ ನೀವು. ನಮ್ಮಲ್ಲಿ ಇಲ್ಲಲ್ಲ ಸರ್. ನೋಡಿ ಸರ್, ನೀವೆಲ್ಲ ಟ್ರೈನಿಂಗ್ ತೊಗೋಬೇಕು ಇವರಿಗೆ. ಇಲ್ಲ ಸರ್, ನಾವು ಟ್ರೈನ್ ನೋಡಿದ್ದೀವಿ. 12 ಫೀಟ್ ಹೋಗುತ್ತೆ. ಅದು ಹೊಡಿಬೋದು, ಅದು ಹೊಡಿಬೋದು. ಇಲ್ಲಿ ತಗ ಸರ್ ಅಲ್ಲ ಇಲ್ಲೆಲ್ಲ ಹತ್ಕೊಂಡು ಹೊಡೆದಿರೋದು. ಇಲ್ಲೇ ಇಲ್ಲೇ ಇಟ್ಟಿರ್ತಾರಲ್ರಿ, ಇಲ್ಲೇ ಇದಿಲ್ಲ. ಅದು ಸರ್ ಓಪನ್ ಹೊಡಿಬೋದು. ಅದು ಒಂದು ಏನು ಒಂದು ಬಿಚ್ ಹೊಡಿ ಅಷ್ಟೊತ್ತಿ ಅದು ಸುರನ್ ಹೋಗಲ್ಲ, ಮೇಲ್ಗಡೆ ಹೋಗಲ್ಲ ಅದು. ಅಂದರೆ ಟೈರು ಇದು ಮಾಡ್ಬೋದು, ಇದು ಮಾಡೋಕ್ಕಾಗಲ್ಲ. ಫೈರ್ ಇಂಜನ್ ಪುಷಿಂಗ್ ಇದು ಸಿಸ್ಟಮ್ ಬರೀ ಆಯಿಲ್ ಸೇವಿಂಗ್ ಅಷ್ಟೇ. ಆಯಿಲ್ ಆಮೇಲೆ ಬೆಂಕಿನ ಕಮ್ಮಿ ಮಾಡೋದಕ್ಕೆ. ಬೈಂಡಿಂಗ್ ಒಳಗಡೆ ಒಂದು ನಿಮಿಷ ಎಕ್ಸ್ಟರ್ನಲ್ಲಿ ಏನಿದೆ ಹೇಳಿ ಸರ್, ಒಂದು ನಿಮಿಷ. ಆಯಿಲ್ ಸೇವಿಂಗ್ ಮೇಲ್ಗಡೆ ಏನಿದೆ ಹೇಳಿ ಸರ್, ಒಂದು ನಿಮಿಷ. ಮೇಲ್ಗಡೆ ಯಾವ್ದಾರು ಒಂದು ಬುಷಿಂಗ್ ಏನಾದ್ರು ಫ್ಲಾಶ್ ಔಟ್ ಆಯ್ತು ಅಂತಂದ್ರೆ ಅಲ್ಲಿ ಓಪನ್ ಆಗುತ್ತೆ ಪೂರ್ತಿ. ನ್ಯಾಚುರಲ್ ಅದು ಓಪನ್ ಆಗಲ್ರಿ, ಅಷ್ಟು ಓಪನ್ ಆಗಲ್ಲ. ನಿಮಗೆ ಪ್ರೆಷರ್ ಆದಾಗಿ ಹೊಡಿತಾವ ಅಷ್ಟೇ. ಏನು ಫ್ಲಾಶ್ ಓವರ್ ಆಯಿತು ಅಂದ್ರೆ ಮಾತ್ರ ನೀವು ಬುಷಿಂಗ್ ಎಲ್ಲ ಹೋಗ್ಬಿಡುತ್ತೆ ಮೇಲ್ಗಡೆ. ಆ ಥರ ಏನಾದ್ರು ಆಯಿತು ಅಂತಂದರೆ ಆವಾಗ ಇಲ್ಲಿಂದ ನೈಟ್ರೋಜನ್ ಇಂಜೆಕ್ಟ್ ಆಗಿ ಹೊರಗಡೆ ಹೋಗುತ್ತಲ್ವಾ?
ಹೊರಗಡೆ ಮೇಲ್ಗಡೆಯಿಂದ ಗ್ಯಾಪ್ ಹೊರಗಡೆ ಹೋಗಿ. ಡ್ರೈನ್ ಹೋಗಿ ಒಳಗಡೆ ಎಲ್ಲಿ ನೋಡಿ ಎಲ್ಲ ನೋಡಿ ಹಾಂ. ಇದು ಇದೆಯಲ್ಲ, ಹೌದು. ಇಲ್ಲಿ ಕೆಳಗಡೆ ಹೋಗಿ ಕೊಂಚ್ ಮಾಡ್ಕೊಂಡೆ ಹೋಗುತ್ತೆ ಮೇಲ್ಗಡೆ ಫೈರು. ಆಯಿಲ್ ಸ್ಟೈರಿಂಗ್ ಇರುತ್ತೆ ಆಸ್ಕಂತ ಮೇಲೆ ಹೋಗೋದು ಅಂತ ಹೇಳ್ತಾರೆ. ಅವಾಗೆ ನಿಮ್ಮದು ಇದು ಫೈರ್ ಕೊಂಚ ಆಗಿರುತ್ತೆ, ಅದರಲ್ಲಿ ನೈಟ್ರೋಜನ್. ಫೈರ್ ಕೊಂಚ ಆಗಿರುತ್ತೆ. ಅದು ನೈಟ್ರೋಜನ್ ಇದೆಯಲ್ವಾ, ಅದು ಪೂರ್ತಿ ಡಿಸ್ಚಾರ್ಜ್ ಆಗಲಿ ಎಷ್ಟು ಟೈಮ್ ತಗೊಂಡ್ರೆ? ಅದು 30-40 ಮಿನಿಟ್. 30-40 ಮಿನಿಟ್ಸಾ? ಅಷ್ಟು ಟೈಮ್ ತಗೋದು ಅದು ಪೂರ್ತಿ ಇಂಜರ್ಡ್ ಆಗಲಿಕ್ಕೆ? ಹಾಂ, ಅದರಲ್ಲಿ ಕೆಲವೊಂದೆಲ್ಲ ಕಾಂಪೋನೆಂಟಲ್ಲಿ ಸೆಟ್ಟಿಂಗ್ ಮಾಡಿರ್ತಾರೆ. ಈಗ ಅದೇ ನೀವು ಹೇಳ್ದಂಗೆ ಇಮಿಡಿಯೇಟ್ಲಿ 10 ನಿಮಿಷದ ಹಂಗಲ್ಲಂಗೆ. ಓಕೆ. ಡಿಸೈನಲ್ಲಿ ಒಂದು ಫ್ಲೋ ಕಂಟ್ರೋಲ್ ವಾಲ್ ಇದೆ ಅಲ್ಲಿ. ಓಕೆ. ಎಷ್ಟು ಕೆ ಜಿಯಿಂದ ಹೋಗ್ಬೇಕು ಅಷ್ಟು ಕೆ ಜಿನೇ ಹೋಗುತ್ತೆ. ಓಕೆ. ಅದು ಫಿಕ್ಸ್ ಮಾಡಿದ್ರು 10 kg ಪರ್ ಏನೋ ಫಿಕ್ಸ್ ಆಗಿದೆ. ಒಂದೊಂದು ಟ್ರಾನ್ಸ್ಫಾರ್ಮರ್ ಕೆಪಾಸಿಟಿ ಮೇಲೆ ಚೇಂಜಸ್ ಮಾಡಿರ್ತಾರೆ. 20 mA ಸಪ್ರೇಟು, 31.5 ಸಪ್ರೇಟು, ಆ ಥರ ಮಾಡಿರ್ತಾರೆ. ಕೇಳ್ರಿ, ಡೌಟ್ ಇರೋದು ಕೇಳ್ತೀರಿ. ಇದೇನಿದೆಯಲ್ಲ ಇದು, ಇದೇ ಫ್ಲೋ ಕಂಟ್ರೋಲ್ ವಾಲ್. ಓಕೆ. ಇದು ನಂಬರ್ಸ್ ಆಫ್ ಟನ್ಸ್ ಹೇಳಕ್ಕೆ 7 ಟನ್ಸ್. ಓಕೆ. ಅವೆಲ್ಲ ನಿಮಗೆಲ್ಲ ಗೊತ್ತಾಗ್ಬಿಡ್ದು ಅವೆಲ್ಲ. ಅದೇ ಪ್ರಮಾಣನೇ ನೈಟ್ರೋಜನ್ ಇಂಜೆಕ್ಟ್ ಆಗುತ್ತೆ. ಓಕೆ. ಸೊ ಅದಕ್ಕೆ ಇವೆಲ್ಲ ನೀವೆಲ್ಲ ವಿಚಾರಿಸ್ಬಾರ್ದು ಇದೆಲ್ಲ. ಓಕೆ. ಇದು ನಿಮ್ಗೆ ಗೊತ್ತಾದ್ರೆ ಏನು ಮಾಡ್ತೀರಾ, ಎಲ್ಲ ಓಪನ್ ಮಾಡಿಬಿಡ್ತೀರ. ಅದು ಸರಿ ಸರ್. ಓಪನ್ ಮಾಡಿ ನೋಡೋದಕ್ಕಷ್ಟ ಸರ್, ಇಲ್ಲ ಆಪ್ರೇಷನ್ ಎಲ್ಲ ಮಾಡೋದು ಓಪನೇ ಮಾಡ್ತೀರ ಅದಕ್ಕೆ. ಅಲ್ಲ ಅದಲ್ಲ, ಈ ಡೋರ್ ಓಪನ್ ಮಾಡಿ ನೋಡೋದೇ ಕಷ್ಟ, ಇನ್ನು ಅದನ್ನೆಲ್ಲ ಆಪ್ರೇಷನ್ ಎಲ್ಲಿ ಮಾಡೋಣ? ಅಲ್ಲ ಅದಕ್ಕೆ ಆಯಿತು ಸರಿ. ಇವಾಗ ಒಬ್ರೊಬ್ರು ನೀವು ನೋಡ್ಬೇಕಲ್ಲ, ಎಲ್ಲನೂ ನೀವೇ ಲಾಕ್ ಮಾಡೋದು. ಯಾವ ರೀತಿ ಮಾಡಿದ್ರೆ ನಾನು ನೋಡ್ತೀನಿ ಸ್ವಲ್ಪ. ಸರಿ ಸರ್. ಒಂದ್ಸಲ ನಾನು ಹೇಳ್ಕೊಡ್ತೀನಿ, ನೋಡ್ಕೊಡ್ರಿ. ನೋಡಿ ಫಸ್ಟ್ ಈಗ ಡ್ರೈನ್ ಆಗಿ ಕೆಳಗಡೆ ಡ್ರೈನ್ ಆಗಿದೆ, ನಮಗೆಲ್ಲ ನಾರ್ಮಲ್ ಆಗಿದೆ. ನಾವು ಯಾವ ರೀತಿ ರಿಸೆಟ್ ಮಾಡಬೇಕು ನೋಡಿ. ಎಲ್ಲ ನಿಮ್ಗೆ ಇದು ಆಗಿದೆ ಆಯ್ತಾ. ಆಮೇಲೆ ಇದು ಪ್ರೆಸ್ ಅಷ್ಟೇ, ಅಷ್ಟೇ ಪ್ರೆಸ್ ಮಾಡಿ ಇದು ಕೆಳಗಡೆ ಅದು ಲಾಕ್ ಆಗಿಬಿಡುತ್ತೆ ಅದಕ್ಕೆ ಈ ರೀತಿ. ಅದು ನೋಡಿ ಇವಾಗ ಇದು ಆಲ್ರೆಡಿ ಮಾಡಿದೆಯಲ್ಲ ನೋಡಿ, ಇದು ಮೇಳಗಡೆ ಎತ್ತಬೇಕಿರೋ, ಇದು ಈ ಕಡೆ ಎಳಿಬೇಕು. ಓಕೆ, ಎತ್ತೋಗಾರೆ ನೋಡಿ ಅಷ್ಟೇ. ಎಷ್ಟು ಇದು ಫ್ಲೋ ಕಂಟ್ರೋಲ್ ಅಲ್ಲ, ಎಷ್ಟು ಇದು ಇಲ್ಲಿವರೆಗೆ ಇರುತ್ತಾ? ಇದು ಲಾಕ್ ಮಾಡೋದು ಬೇಡ ಸರ್, ಅದು ಲಾಕ್ ಆಯ್ತಲ್ಲ, ಲಾಕ್ ಆಯ್ತಲ್ಲ. ಆಮೇಲೆ ನೀನು ಇದು ಮಾಡಬೇಕಾದ್ರೆ ಲಾಕ್ ಮಾಡೋದು. ಇದು ಇಲ್ಲಿವರೆಗೆ ಆಯಿಲ್ ಇರ್ತದೆ ಹಾಫ್ ಪೊಸಿಷನಲ್ಲಿ. ಈ ಆಯಿಲಿಂದನೇ ಪುಷ್ ಮಾಡಿಕೊಂಡು ನೈಟ್ರೋಜನ್ ಇಂಜೆಕ್ಟ್ ಆಗುತ್ತೆ. ಓಕೆ. ನಂಬರ್ಸ್ ಆಫ್ ಟನ್ಸ್ ಅಲ್ಲಿ ನಾನ್ ರಿಟರ್ನ್ ವ್ಯಾಲ್ಯೂ. ಇದು 10 kg ಇಂದ ಹೋಗುತ್ತೆ, 10 kg ಇಂದನೇ ಇಂಜೆಕ್ಟ್ ಆಗುತ್ತೆ. ಬಟ್ ಇಲ್ಲೇನೋ ಅಲ್ಲಿ ಹೋಗಿ ಮೇಲ್ಗಡೆ ಇದು ಎಷ್ಟಿದೆ ಅದೇ ಪ್ರಮಾಣದ ನಮಗೆ ನೈಟ್ರೋಜನ್ ಇಂಜೆಕ್ಟ್ ಆಗುತ್ತೆ. ಓಕೆ. ಇದೆಲ್ಲಿ ಫಿಕ್ಸ್ ಇದೆ? ಅಲ್ಲಿ ಇಲ್ಲಿ ಫಿಕ್ಸ್ ಮೇಲ್ಗಡೆ ಇರುತ್ತೆ. ಓಕೆ, ಅಲ್ಲಿ ಫಿಕ್ಸ್ ಇದೆ. ಇದೇ ರೀತಿನೇ ಹೋಗುತ್ತೆ. ಓಕೆ. ಮತ್ತೇನು ಡೌಟು? ನೀವೆಲ್ಲ ನೋಡಬೇಕು, ನೈಟ್ರೋಜನ್ ಲೀಕೇಜ್ ಆಗ್ತಾಯಿದೆ ಅಂದರೆ ಈ ಜಾಯಿಂಟ್ಸಿಂದ ಇವೆಲ್ಲ ಜಾಯಿಂಟ್ಸು ಸ್ವಲ್ಪ ನೀರು ಹಾಕಿ ನೋಡಬೇಕು, ಇಲ್ಲಿಂದ ಇಲ್ಲಿವರೆಗೆ ಒಂದು 5 ನಿಮಿಷ 10 ನಿಮಿಷ ನಿಂತ್ಕೊಂಡು ನೋಡ್ಬೇಕು. ಅವಾಗ ಮತ್ತೆ ನಮಗೇನಿದೆ ಆಮೇಲೆ ನಮ್ಗೆ ಹೇಳಿದ್ರು ಕೂಡ ಹೇಳ್ತೀವಿ ನಾವು, ಈ ಮಾಡಿ ಈ ರೀತಿ ಸಜೆಷನ್ ನಾವು ಮಾಡ್ತೀವಿ ಅದಕ್ಕೆ ಹೇಗೆ ಮಾಡಬೇಕು ಸರಿನಾ. ಅವಾಗ ಇದು ಸಾಲಿಡ್ ಕಾಯಿಲ್ ಅಷ್ಟೇ, Y01 ಇದು Y02, ಅದ್ರ ಮೇಲೇ ಇದು ಆಗಿದೆ, ಇದು ಕ್ಲೋಸ್ ಆಗಿದೆ ಇವಾಗ. ಓಕೆ. ಸಿಸ್ಟಮ್ ಆಪ್ರೇಟ್ ಆದಾಗ ಏನಾಗುತ್ತೆ ಇದು ನೋಡಿ ಮಾಡಿ ನಿಮಗೆಲ್ಲ ಈಗೆಲ್ಲ ಆರಾಮಾಗಿ ಮಾಡ್ಬೋದು. ಈಗ ಎಲ್ಲರೂ ಮಾಡಿರಿ, ಪ್ರತಿಯೊಬ್ಬರು ಮಾಡಿರಿ. ಇವಾಗ ನೀವು ಆರಾಮಾಗಿ ಬಿಂದ ಮಾಡ್ಬೋದು. ಯಾಕಂದ್ರೆ ಟ್ರಾನ್ಸ್ಫಾರ್ಮರ್ ಚಾರ್ಜಲ್ಲಿ ಎಲ್ಲ ಆಯಿಲ್ ಇದೆ ಎಲ್ಲ ಇದೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ನೈಟ್ರೋಜನ್ ಇಂಜೆಕ್ಟ್ ಮಾಡ್ತೀರಾ 100% ಮಾಡಿ ಬಿಡ್ರಿ. ಇದು ಕೈ ಇಡ್ಬಾರ್ದು, ಆಮೇಲೆ ಇಲ್ಲಿ ಕಾಲೆಲ್ಲ ಇಡ್ಬಾರ್ದು, ಆಮೇಲೆ ಕೈನೂ ಇಡ್ಬಾರ್ದು. ಅಷ್ಟು ಮಾಡಿದ್ರೆ ಇದು ಮಾಡಿ ಅಷ್ಟೇ ಕೆಲಸ, ಓಡ್ ಹೋಗೋದು. ಹಾಂ ಸರ್. ಈ ಗೇಟ್ ಹೇಳುತ್ತೆ ಯಾವ ಗೇಟ್ ಕಡೆ? ಈ ಗೇಟೇ ಕ್ಲೋಸ್ ಮಾಡಿದ್ರೆ ಅಲ್ಲಿ ಇಲ್ಲ ಸರ್, ಅಲ್ಲಿ ಇನ್ನೊಂದಿರುತ್ತೆ ಸರ್. ಓಪನ್ ಮಾಡ್ಕೊಂಡಿರ್ತೀವಿ, ಮಾಡಿದ ತಕ್ಷಣ ಓಡೋಗ್ತೀವಿ. ಅಲ್ಲೇ ಸರ್. ಆಮೇಲೆ ಇನ್ನೊಂದು ಚಾಲು ಮಾಡಿದ್ರೆ ಇದು ಲಾಕ್ ಮಾಡೋದು. ಇದು ಯಾಕಂದರೆ ಟ್ರಾನ್ಸ್ಫಾರ್ಮರಿಂದ ನಾವು ಎಲ್ಲ ನಿಮ್ಮ ಕಡೆ ಸ್ಪೇಸ್ ಇಲ್ಲ. ಸೊ ಅದ್ರ ಸಲುವಾಗಿ ಇಲ್ಲಿ ನಿಯರಾಗಿ ಇಟ್ಟಿದ್ದೀವಿ. 5 to 6 ಮೀಟರ್ ಆಗಿರ್ಬೇಕು. ಯಾರೂ ಬರೋಂಗಿಲ್ಲ, ಭಾಳ ಕಷ್ಟ ಆಗಿಬಿಡುತ್ತೆ. ಮಾಡ್ತೀರಾ ಮಾಡಿ.
ಫಸ್ಟ್ ನಾವೇನು ಹೇಳೋದು ಅದು ಮಾಡಿದ್ರೆ ಇದು ಬಂದು ಈ ಕಡೆ ಹಾಕಿ ತಗೊಳ್ಳಿ ಇಲ್ಲಿ ಮೇಲ್ಗಡೆ ಇದಿಲ್ಲ ಹಾಕೋಬೇಕು ಬಿಡ್ರಿ ಅದು ಅಲ್ಲಿ ಬಿಡಬೇಕು ಅಲ್ಲಿ ನೋಡಿ ಅಲ್ಲಿ ಇಲ್ಲಿ ಲಿವರು ಬ್ಯಾಕ್ ಸೈಡ್ ಒತ್ಬೇಕು ಅದಕ್ಕೆ ಒತ್ತಿ ಬಿಡ್ರಿ ಎಲ್ಲ ಹಾಕಬೇಕು ಇದು ಮಾಡಿ ಪುಷ್ ಮಾಡ್ರೆ ಔಟ್ ಅವು ಎಲ್ಲ ಇದು ಈ ಕಡೆ ಬರ್ಬೇಕು ಆ ಕಡೆ ಇಲ್ಲ ಈ ಕಡೆ ಆ ಕಡೆ ಆ ಕಡೆ ಮಾಡಿ ಹಾಕಿಬಿಡಿ ಅಷ್ಟೇ ನಾವು ಸಿಲಿಂಡರ್ ಇವಾಗ ಫಿಲ್ಲಿಂಗ್ ಕಳಿಸ್ತೀವಿ ಕಡಿಮೆ ಆಗ್ತದೆ ಅವಾಗ ಯಾವ್ದು ಲಾಕ್ ಮಾಡ್ಕೊಂಡು ಬರೀ ಸಿಲಿಂಡರ್ ಮಾಡ್ಕೊಬೇಕು. ನೀವು ಎರಡು ಲಾಕ್ ಮಾಡಿದ್ರೆ ಈಗ ನೀವು ಲಾಕ್ ಮಾಡಿ ಪಿನ್ ಹಾಕ್ರಿ ಹಂಗೆ ಪಿನ್ ತೆಗೆದು ಹಾಕಿ ಇಲ್ಲ ಹಾಕಿರ ಇಲ್ಲಿ ಸರ್ ಇದು ಎತ್ತು ಇದೇನು ಎತ್ತದೇನು ಭಾಳ ತಿರುಗಿಸೋದು ಇಲ್ಲ ಹಾಗೇ ಇಲ್ಲ ಈಗ ನೋಡಿ ಇದನ್ನ ಸ್ವಲ್ಪ ಇದು ಮಾಡ್ಕೋಬೇಕು ಅಷ್ಟೇ ಇದನ್ನ ಸ್ವಲ್ಪ ತಿರುಗಿಸ್ಬೇಕು ಇವೆರಡು ಲಾಕ್ ಮಾಡಬೇಕು ನಾವು. ಹಾಕಿ ಇದನ್ನು ಗೋವರ್ಧನ್ हेलो हाँ नमस्ते बोलो अरे उधर समीर पाटिल अक्षय पाटिल कोई भी रहता है उसको दे दो और ये क्या आप किधर है अभी घर आया कब सबमिट करेगा ಈ ಕಡೆಗೆ आप ही जाओ उधर जाओ और कल कैसे कल निकलना चाहिए वैसा मत करो ಅಷ್ಟೇ अभी मेरी दूसरा टीम नहीं है आप ही को आना पड़ेगा मैंने पहले भी बोला है हाँ ठीक है ಆಯ್ತಾ ಇವಾಗ ಅಷ್ಟೇ ಸೇಫ್ ಆದ್ರೆ ಈಗ